ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನಾವೆಲ್ಲರೂ ಚೆನ್ನಾಗಿರಬೇಕು ಅಂತ ಮನಸ್ಫೂರ್ತಿಯಾಗಿ ಆಶಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಈ ವಿಡಿಯೋದಲ್ಲಿ ಟಾಪ್ಸು ಯಾವ ರೀತಿ ಫಿಟ್ಟಿಂಗ್ ಸ್ಟಿಚ್ಚನ್ನು ಮಾಡಬೇಕು ಅನ್ನೋದು ತೋರಿಸ್ತಿದ್ದೀನಿ. ಇದು ಈ ವೈಟ್ ಟಾಪು ಮೆಜರ್ಮೆಂಟ್ ಟಾಪು. ಮೆಜರ್ಮೆಂಟ್ಗೆ ಕೊಟ್ಟಿರೋಂಥ ಟಾಪನ್ನು ಚೆಸ್ಟು ಎಷ್ಟಿದೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಕೊಳ್ಬೇಕು. ಫಸ್ಟು ಟೈಟಾಗಿ ಎಳೆದಿಟ್ಕೊಂಡು ಚೆಕ್ ಮಾಡಬೇಕು. ಎರಡು ಕಡೆ ಸ್ಲೀವ್ಸ್ ಹತ್ರ ಸ್ಟಿಚ್ ಹಾಕಿರ್ತಾರಲ್ವ, ಅಲ್ಲಿಂದ ಸ್ಟಾರ್ಟ್ ಮಾಡಿ ಟೈಟಾಗಿ ಎಳೆದಿಟ್ಕೊಂಡು ಎಷ್ಟಿದೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಕೊಳ್ಬೇಕು. ಇವ್ರದ್ದು ಬಂದು 18 ಇಂಚಸ್ ಇದೆ. ನೆಕ್ಸ್ಟು ಹಾಗೆಯೇ ವೇಸ್ಟ್ ಹತ್ರ ಎಷ್ಟು ಮೆಜರ್ಮೆಂಟ್ ಇದೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಕೊಳ್ಬೇಕು. ರೆಡಿ, ಇವ್ರದ್ದು 16 ಇಂಚಸ್ ಇದೆ. ಹಾಗೆಯೇ ಶೋಲ್ಡರು ಕೆಲವರು ಟೈಟ್ ಮಾಡಿ ಅಂತ ಕೇಳ್ತಾರೆ, ಕೆಲವರು ಟೈಟ್ ಮಾಡೋದು ಬೇಡ ಅಂತ ಹೇಳ್ತಾರೆ. ಅದು ಅವ್ರಿಗೆ ನೆಕ್ ಲೂಸ್ ಇದೆಯಾ ಟೈಟ್ ಇದೆಯಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗೆಯೇ ನೆಕ್ಸ್ಟು ನಾವು ಸ್ಟಿಚ್ ಹಾಕುವಂಥ ಟಾಪ್ದು ಚೆಸ್ಟ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ ಚೆಕ್ ಮಾಡಿಕೊಂಡಾಗ ನಾವು ಎಷ್ಟು ಇಂಚಸ್ಸು ಟೈಟ್ ಮಾಡ್ಕೊಳ್ಬೇಕು ಅನ್ನೋದು ನಮಗೆ ಗೊತ್ತಾಗುತ್ತೆ. ಹಾಗೆಯೇ ಇದು ಹೊಸ ಟಾಪ್ ಆಗಿರೋದ್ರಿಂದ ಅಳತೆ ಟಾಪ್ಗಿಂತ 1/4 ಇಂಚಷ್ಟು ನಾವು ಲೂಸಾಗಿಯೇ ಮಾರ್ಕ್ ಮಾಡಿ ಸ್ಟಿಚ್ಚನ್ನು ಮಾಡಬೇಕಾಗುತ್ತೆ. ಚೆಸ್ಟ್ ಆದಮೇಲೆ ವೇಸ್ಟ್ ಹತ್ರ ಎಷ್ಟಿದೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಕೊಳ್ಬೇಕು. ಹಾಗೆಯೇ ಕೆಲವು ಕಸ್ಟಮರ್ಸು ಸ್ಲೀವ್ಸು ಲೆಂತ್ ಕಡಿಮೆ ಮಾಡಿಕೊಡಿ ಅಂತ ಕೇಳ್ತಾರೆ. ಇವ್ರದ್ದು 3 ಟಾಪ್ಸ್ ಇದೆ. 3 ಟಾಪ್ಸ್ನು 3/4 ಸ್ಲೀವ್ಸು ಲೆಂತು ಏನು ಕಡಿಮೆ ಮಾಡಬೇಕಾಗಿಲ್ಲ. ಇವರಿಗೆ ಜಸ್ಟ್ ಟೈಟ್ ಮಾಡಿದ್ರೆ ಸಾಕಾಗುತ್ತೆ. ನಾವು ಸ್ಟಿಚ್ ಮಾಡಬೇಕಾದಂಥ ಟಾಪನ್ನು ಉಲ್ಟಾ ಮಾಡಿಬಿಟ್ಟು ಮಾರ್ಕನ್ನು ಮಾಡಿಟ್ಕೊಳ್ಬೇಕು. ಫಸ್ಟು ಇತ್ತೀಚೆಗೆ ಟಾಪ್ಸು ಸ್ಟಿಚ್ ಮಾಡಿಕೊಡಿ, ಫಿಟ್ಟಿಂಗ್ ಸ್ಟಿಚ್ ಹಾಕಿ ಕೊಡಿ ಅಂತ ಹೇಳ್ಬಿಟ್ಟು ತಗೊಂಡು ಬಂದು ಸ್ಟಿಚ್ ಹಾಕ್ಸ್ಕೊಂಡು ಹೋಗುವವ್ರ ಸಂಖ್ಯೆ ಜಾಸ್ತಿ ಆಗಿದೆ. ಲಾಸ್ಟ್ ಟೈಮ್ ನಾನು ಒಂದೇ ಕಸ್ಟಮರ್ದು 11 ಟಾಪ್ಸು ಬಾಡಿ ಫಿಟ್ಟಿಂಗ್ ಸ್ಟಿಚ್ಚನ್ನು ಹಾಕಿದ್ದೆ. ಅವರು ಒಂದೇ ದಿನ 11 ಟಾಪ್ಸನ್ನು ಪರ್ಚೇಸ್ ಮಾಡಿ ತೊಗೊಂಡು ಬಂದಿದ್ದರು. ನೋಡಿ, ಈ ರೀತಿ ಉಲ್ಟಾ ಮಾಡಿಬಿಟ್ಟು ಹೊಸ ಟಾಪನ್ನು ಉಲ್ಟಾ ಮಾಡಿಟ್ಕೊಂಡು ಮತ್ತೆ ಅಳತೆ ಮೆಜರ್ಮೆಂಟ್ಗೆ ಕೊಟ್ಟಿರೋಂಥ ಟಾಪನ್ನು ಇನ್ನೊಂದು ಸಲ ಚೆಕ್ ಮಾಡ್ಕೊಳ್ಬೇಕು. ನಾವು ಎಷ್ಟು ಟೈಟ್ ಮಾಡಬೇಕು ಅನ್ನೋದು ಇನ್ನೊಂದು ಸಲ ಚೆಕ್ ಮಾಡಿಕೊಂಡು 1/4 ಇಂಚಷ್ಟು ಲೂಸ್ ಬಿಟ್ಕೊಂಡು ಎರಡು ಕಡೆಗೂ ಡಿವೈಡ್ ಮಾಡಿಕೊಂಡು ಮಧ್ಯಕ್ಕೆ ಕರೆಕ್ಟಾಗಿ ನಾವು ಮಾರ್ಕನ್ನು ಮಾಡ್ಕೊಳ್ಬೇಕಾಗುತ್ತೆ. ಒಂದು ಕಡೆ ಜಾಸ್ತಿ ಒಂದು ಕಡೆ ಕಡಿಮೆ ಕ್ಲಾತನ್ನು ಬಿಡಬಾರ್ದು. ಎರಡು ಕಡೆಗೂ ಬ್ಯಾಲೆನ್ಸ್ ಮಾಡಿಕೊಂಡು ಈಕ್ವಲ್ ಆಗಿ ಕ್ಲಾತನ್ನು ಡಿವೈಡ್ ಮಾಡಿಕೊಂಡು ಮಾರ್ಕನ್ನು ಮಾಡ್ಕೊಳ್ಬೇಕಾಗುತ್ತೆ. ಚೆಸ್ಟ್ ಹತ್ರ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಹಾಗೆಯೇ ವೇಸ್ಟ್ ಹತ್ರನೂ ಚೆಕ್ ಮಾಡ್ಕೊಳ್ಬೇಕು. ವೇಸ್ಟ್ ಹತ್ರ 1/4 ಇಂಚಷ್ಟು ಕ್ಲಾತು ಜಾಸ್ತಿ ಇದೆ. ಹಾಗಾಗಿ ಎರಡು ಕಡೆಗೂ ಡಿವೈಡ್ ಮಾಡಿಬಿಟ್ಟು ನಾನು ಮಾರ್ಕನ್ನು ಮಾಡ್ಕೊಳ್ತಿದ್ದೀನಿ. ಹಾಗೆಯೇ ಸ್ಲೀವ್ಸ್ ವಿಡ್ತು ಚೆಕ್ ಮಾಡ್ತಿದ್ದೀನಿ. ಸ್ಲೀವ್ಸ್ ವಿಡ್ತು ಬಂದು ಇವ್ರಿಗೆ 4 ಇಂಚಸ್ಸು ಸಾಕಾಗುತ್ತೆ. ಸ್ಲೀವ್ಸ್ ವಿಡ್ತು ಅಷ್ಟೇ 4 ಇಂಚಸ್ಗಿಂತ 1 ಪಾಯಿಂಟ್ ಜಾಸ್ತಿ ನಾನು ಲೂಸಾಗಿ ಮಾರ್ಕನ್ನು ಮಾಡ್ಕೊಳ್ತಿದ್ದೀನಿ. ತುಂಬ ಲೂಸ್ ಮಾಡಬಾರ್ದು, ಸ್ವಲ್ಪ ಲೂಸ್ ಮಾಡಿದ್ರೆ ಸಾಕಾಗುತ್ತೆ. ಇದೆಲ್ಲ ಹೊಸ ಟಾಪ್ಸ್ ಆಗಿರೋದ್ರಿಂದ ನೀರಿಗೆ ಹಾಕಿದಾಗ ಸ್ವಲ್ಪ ಟೈಟ್ ಆಗುತ್ತೆ, ಅವು ಶಿಂಕ್ ಆಗುತ್ತೆ. ಹಾಗಾಗಿ ಜಾಸ್ತಿ ಟೈಟ್ ಮಾಡಬಾರ್ದು. ಹಾಗಾಗಿನೇ 1/4 ಇಂಚಷ್ಟು ಲೂಸ್ ಕೊಟ್ಟಿದ್ರೆ ನಾವೀಗ ನೀರಿಗೆ ಹಾಕಿದಾಗ ಅದು ಸರಿ ಬರುತ್ತೆ. ಕಸ್ಟಮರು 1-2 ಸಲ ಈ ಟಾಪ್ನ ಯೂಸ್ ಮಾಡೋ ಅಷ್ಟರಲ್ಲಿ ಅವ್ರಿಗೆ ಕರೆಕ್ಟಾಗಿ ಸೂಟ್ ಆಗುತ್ತೆ. ಇವ್ರದ್ದು ಶೋಲ್ಡರು ಟೈಟ್ ಮಾಡಬೇಕಾಗಿಲ್ಲ. ಇರುವಂಥ ಸ್ಟಿಚ್ ಮೇಲೇ ಇನ್ನೊಂದು ಸ್ಟಿಚ್ ಹಾಕ್ತೀನಿ. ಹಾಗೆಯೇ ಇದು ಇನ್ನೊಂದು ಟಾಪು. ಒಂದು ಕಸ್ಟಮರ್ದು ಟಾಪ್ಸು ಸ್ಟಿಚ್ ಮಾಡೋದಕ್ಕೆ ತಗೊಂಡಾಗ ಒಂದೇ ಅಳತೆಗೆ ಎಷ್ಟು ಟಾಪ್ಸ್ ಇದ್ದರೂ ಒಂದೇ ಸಲನೇ ಸ್ಟಿಚ್ ಮಾಡೋ ರೀತಿ ಪ್ಲ್ಯಾನ್ ಮಾಡ್ಕೊಳ್ಬೇಕು. ಯಾಕಂದರೆ ಇವ್ರ ಅಳತೆ ನಮ್ಮ ಮೈಂಡಲ್ಲಿರುತ್ತೆ. ಅದೇ ಅಳತೆನ ಫಾಲೋ ಮಾಡಿ ಎಷ್ಟು ಟಾಪ್ಸ್ ಬೇಕಾದ್ರೂ ಸ್ಟಿಚ್ಚನ್ನು ಮಾಡ್ಬೋದು. ಮಧ್ಯೆ ಮಧ್ಯೆ ಬೇರೆಯವ್ರ ಟಾಪ್ಸು ಸ್ಟಿಚ್ ಮಾಡ್ತಿದ್ರೆ ಇವ್ರದ್ದು ಅಳತೆ ಎಷ್ಟು ಮತ್ತು ಅವ್ರದ್ದು ಅಳತೆ ಎಷ್ಟು ಅನ್ನೋದು ನಮಗೆ ಕನ್ಫ್ಯೂಷನ್ ಆಗುತ್ತೆ. ಹಾಗಾಗಿನೇ ಒಬ್ರದ್ದು ಕಂಪ್ಲೀಟ್ ಮಾಡಿನೇ ಇನ್ನೊಬ್ರದ್ದು ತಗೊಂಡ್ರೆ ನಮಗೆ ಈಸಿ ಆಗುತ್ತೆ.
ನೋಡಿ ಈ ಟಾಪೂ ಅಷ್ಟೇ ಒಂದು ಅರ್ಧ ಇಂಚಷ್ಟು ಟೈಟ್ ಮಾಡಿದ್ರೆ ಸರಿ ಬರುತ್ತೆ. ಎರಡು ಕಡೆಗೂ ನಾನು ಮಾರ್ಕನ್ನು ಮಾಡಿಡ್ತಾ ಇದ್ದೀನಿ. ಈ ರೀತಿ ಮಾರ್ಕ್ ಮಾಡಿಟ್ಕೊಂಡ್ರೆ ನಾವು ಸ್ಟಿಚ್ ಮಾಡುವಾಗ ಥ್ರೆಡ್ ಚೇಂಜ್ ಮಾಡಿಬಿಟ್ಟು ಮ್ಯಾಚಿಂಗ್ ಥ್ರೆಡನ್ನು ಹಾಕ್ಕೊಂಡು ಬೇಗನೆ ಸ್ಟಿಚ್ ಮಾಡ್ಬೋದು. ಚೆಸ್ಟು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ವೇಸ್ಟ್ ಹತ್ರನೂ ಮಾರ್ಕ್ ಮಾಡ್ಕೊಳ್ಬೇಕು. ನಾವು ಸ್ಟಿಚ್ ಮಾಡುವಾಗ ಪದೇ ಟೇಪ್ ಹಿಡಿದು ಅಳತೆ ಮಾಡೋದು ಟೈಮ್ ಸೇವ್ ಆಗುತ್ತೆ ನಮಗೆ. ವೇಸ್ಟ್ ಹತ್ರನೂ ಒಂದು 1/4 ಇಂಚಷ್ಟು ಲೂಸ್ಗೆ ಮಾರ್ಕ್ ಹಾಕಿದ್ದೀನಿ. ನೆಕ್ಸ್ಟು ಸ್ಲೀವ್ಸ್ ಹತ್ರನೂ ಅಷ್ಟೇ 4 ಇಂಚಸ್ ರೆಡಿ ಬೇಕು. 1 ಪಾಯಿಂಟಷ್ಟು ಲೂಸಾಗಿ ಮಾರ್ಕನ್ನು ಮಾಡಿದ್ದೀನಿ. ಈ ಕಸ್ಟಮರ್ಗೆ ಶೋಲ್ಡರ್ ಹತ್ರ ಪಟ್ಟಿ ಕೊಟ್ಟು ಪ್ರೆಸ್ಸಿಂಗ್ ಬಟನನ್ನು ಕೇಳ್ತಾರೆ ಇವರು. ಪ್ರೆಸ್ಸಿಂಗ್ ಬಟನ್ ಹಾಕಿ ಕೊಡಬೇಕು ಈ ಕಸ್ಟಮರ್ಗೆ. ಹಾಗೆಯೇ ಶೋಲ್ಡರ್ ಹತ್ರ ಸ್ಟಿಚ್ ಹಾಕಿದಾದ್ಮೇಲೆ ಸ್ಲೀವ್ಸ್ ರೌಂಡ್ ಹತ್ರನೂ ಸ್ಟಿಚ್ ಹಾಕ್ತೀನಿ. ಯಾಕಂದರೆ ರೆಡಿಮೇಡ್ ಟಾಪ್ಸ್ ಆಗಿರೋದ್ರಿಂದ ಲಾಂಗ್ ಸ್ಟಿಚ್ ಇಟ್ಬಿಟ್ಟು ಟಾಪ್ಸು ಸ್ಟಿಚ್ ಮಾಡಿರ್ತಾರೆ. ಅದ್ರ ಮೇಲೇ ಇನ್ನೊಂದು ಸ್ಟಿಚ್ ಹಾಕಿದ್ರೆ ನಮಗೆ ಬೇಗನೆ ಸ್ಟಿಚ್ ಬಿಟ್ಕೊಳ್ಳಲ್ಲ. ಹಾಗಾಗಿ ಟಾಪ್ಸ್ಗೆ ಎಲ್ಲೆಲ್ಲಿ ಸ್ಟಿಚ್ ಹಾಕೋಕ್ಕಾಗುತ್ತೆ ಅಲ್ಲೆಲ್ಲ ಒಂದು ಸ್ಟಿಚ್ಚನ್ನು ಹಾಕಿ ಕೊಡ್ತೀನಿ. ಇದೇ ಕಸ್ಟಮರ್ದು ಇನ್ನೊಂದು ಟಾಪು. ಈ ಟಾಪ್ಗೂ ಅಷ್ಟೇ ಉಲ್ಟಾ ಮಾಡಿಟ್ಬಿಟ್ಟು ಎಷ್ಟಕ್ಕೆ ಸ್ಟಿಚ್ ಹಾಕಬೇಕು ಅನ್ನೋದು ಮಾರ್ಕನ್ನು ಮಾಡ್ತೀನಿ. ಒಂದೊಂದು ಸಲ ಕಸ್ಟಮರು ಟಾಪ್ಸ್ ತಂದುಕೊಟ್ಟು ಬಾಡಿ ಫಿಟ್ಟಿಂಗ್ ಸ್ಟಿಚ್ ಹಾಕಿ ಇಡಿ ಅಂತ ಹೇಳ್ಬಿಟ್ಟು ಒಂದು 3-4 ಡೇಸ್ ಟೈಮ್ ಕೊಟ್ಬಿಟ್ಟು ಹೋಗ್ತಾರೆ. ಕೆಲವು ಕಸ್ಟಮರ್ಸು ನಾವು ವೆಯ್ಟ್ ಮಾಡ್ತೀವಿ ಈಗಲೇ ಸ್ಟಿಚ್ ಮಾಡಿಕೊಡಿ ಅಂತ ಕೇಳುವವರು ಇರ್ತಾರೆ. ಅಂಥ ಟೈಮಲ್ಲಿ ನಾವು ಎಷ್ಟು ಅರ್ಜೆಂಟ್ ಬ್ಲೌಸು ಸ್ಟಿಚ್ ಮಾಡ್ತಿದ್ರೂ ಥ್ರೆಡ್ ಚೇಂಜ್ ಮಾಡಿ ಅವ್ರಿಗೆ ಟಾಪ್ಗೆ ಸ್ಟಿಚ್ ಹಾಕಿ ಕೊಡಬೇಕಾಗುತ್ತೆ. ನಾವು ಎಷ್ಟು ಪರ್ಫೆಕ್ಟಾಗಿ ಮೆಜರ್ಮೆಂಟ್ಗೆ ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಹಾಕಿದರೂ ಸಹ ಒಂದೊಂದು ಸಲ ಟಾಪ್ಸು ಲೂಸು ಆಗ್ಬೋದು ಅಥವಾ ಟೈಟೂ ಆಗ್ಬೋದು. ಕಸ್ಟಮರು ವೇರ್ ಮಾಡಿ ತೋರಿಸಿದಾಗ ನಮಗೆ ಗೊತ್ತಾಗುತ್ತೆ ಎಲ್ಲಿ ಟೈಟ್ ಮಾಡಬೇಕು ಮತ್ತು ಎಲ್ಲಿ ಲೂಸ್ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಯಾಕಂದರೆ ಈ ಟಾಪ್ಸ್ ಎಲ್ಲ ನಾವು ಕಟ್ಟಿಂಗ್ ಮಾಡಿರೋದಿಲ್ಲ. ಅದರಲ್ಲೂ ಒಂದೊಂದು ಟಾಪು ಒಂದೊಂದು ಸೈಜಲ್ಲಿ ಇರುತ್ತೆ. ಹಾಗಾಗಿನೇ ಸ್ವಲ್ಪ ಲೂಸು ಟೈಟು ಆಗೋ ಚಾನ್ಸ್ ಇರುತ್ತೆ. ಅವರು ವೇರ್ ಮಾಡಿ ತೋರಿಸಿದಾಗ ನಾವು ಇನ್ನೊಂದು ಸ್ಟಿಚ್ಚನ್ನು ಹಾಕಿ ಪರ್ಫೆಕ್ಟಾಗಿ ಸ್ಟಿಚ್ ಮಾಡಿ ಕೊಡ್ಬೋದು. ಟೈಟ್ ಇದೆ ಅಂದರೆ ಒಂದು ಸ್ಟಿಚ್ಚನ್ನು ರಿಮೂವ್ ಮಾಡಿ ಕೊಡಬೇಕಾಗುತ್ತೆ. ಹೊಸದಾಗಿ ಟೈಲರಿಂಗ್ ಕೆಲಸ ಕಲಿತಿದ್ದೀವಿ ಅನ್ನುವಂಥವ್ರು, ಇನ್ನೂ ಬ್ಲೌಸ್ ಕಟ್ಟಿಂಗು ಬರ್ತಿಲ್ಲ ಮತ್ತು ಸ್ಟಿಚಿಂಗು ಬರ್ತಿಲ್ಲ ಅನ್ನುವಂಥವ್ರು ಈ ರೀತಿ ಟಾಪ್ಸನ್ನು ಫಿಟ್ಟಿಂಗ್ ಸ್ಟಿಚ್ ಹಾಕೋದನ್ನು ಪ್ರಾಕ್ಟೀಸ್ ಮಾಡಿಕೊಂಡು ಚಿಕ್ಕ ಕೆಲಸ ಮಾಡ್ತಾ ಅಮೌಂಟ್ ಗೈನ್ ಮಾಡ್ಕೊಳ್ಬೋದು. ಹಾಗೆಯೇ ಕಸ್ಟಮರ್ಸ್ನೂ ಇಂಪ್ರೂವ್ ಮಾಡ್ಕೊಳ್ಬೋದು. ಅದ್ರ ಜೊತೆಗೆ ಅವ್ರಿಗೂ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಆದಾಗೆ ಆಗುತ್ತೆ. ಆ ರೀತಿ ಕೆಲಸ ಕಲಿತಾ ಇರುವಂಥ ಟೈಲರಿಂಗ್ ಬಿಗಿನರ್ಸ್ಗೆ ಈ ವಿಡಿಯೋ ಯೂಸ್ ಆಗುತ್ತೆ ಅಂದ್ಬಿಟ್ಟು ಈ ವಿಡಿಯೋನ ಶೇರ್ ಮಾಡ್ತಿದ್ದೀನಿ. ನೋಡಿ, ಇದು ವೈಟ್ ಕಲರ್ ಟಾಪ್ ಆಗಿರೋದ್ರಿಂದ ನಾನು ಪಿಂಕ್ ಕಲರ್ ಮಾರ್ಕರನ್ನು ತಗೊಂಡು ಮಾರ್ಕ್ ಮಾಡ್ತಿದ್ದೀನಿ. ಇಲ್ಲಾಂದರೆ ನಾವು ಸ್ಟಿಚ್ ಮಾಡುವಾಗ ಮಾರ್ಕ್ ಎಲ್ಲಿ ಮಾಡಿದ್ದೀವಿ ಅನ್ನೋದೇ ನಮಗೆ ಗೊತ್ತಾಗೋದಿಲ್ಲ ವೈಟ್ ಕಲರಲ್ಲೇ ಮಾಡಿದ್ರೆ. ಎಷ್ಟು ಟಾಪ್ಸ್ ಇದ್ದರೂ ಈ ರೀತಿ ಮಾರ್ಕನ್ನು ಮಾಡಿಟ್ಕೊಂಡ್ರೆ ನಮಗೆ ಸ್ಟಿಚ್ ಮಾಡುವಾಗ ಈಸಿಯಾಗಿ ಸ್ಟಿಚ್ ಮಾಡ್ಬೋದು. ಮ್ಯಾಚಿಂಗ್ ಥ್ರೆಡನ್ನು ಚೇಂಜ್ ಮಾಡಿಕೊಂಡು ಬೇಗ ಸ್ಟಿಚ್ ಮಾಡ್ಬೋದು. ಪದೇ ಟೇಪ್ ಇಟ್ಟು ಅಳತೆ ಮಾಡ್ಕೊಂಡು ನೋಡ್ಕೊಳ್ಳೋದು ತಪ್ಪುತ್ತೆ. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆಯೇ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್ ಫ್ರೆಂಡ್ಸ್. ಜೈ ಶ್ರೀರಾಮ್.